ವೆಲ್ಕಮ್ ಬ್ಯಾಕ್ ಟು ಬ್ರೇವಾರ್ಸ್ ಡಿಫೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಹುಸೇನ್ ಬಾಷಾ. ಸೊ ನಾವು ಇವಾಗ ಆಲ್ರೆಡಿ 3 ವಿಡಿಯೋಸ್ಗಳನ್ನು ನೋಡಿದೀವಿ. ಸೊ ನಾವು ಇವಾಗ ಫಿಸಿಕಲ್ ಜಿಯೋಗ್ರಫಿ, ಸೋಲಾರ್ ಸಿಸ್ಟಮ್ ಮತ್ತು ಇಂಡಿಯನ್ ರಿಲೀಫ್ ಫೀಚರ್ಸ್ ಬಗ್ಗೆ ಆಲ್ರೆಡಿ ನಿಯರ್ಲಿ 100 ಕ್ವಶನ್ ಸಾಲ್ವ್ ಮಾಡ್ಕೊಂಡಿದೀವಿ. ಸೊ ಈ ವಿಡಿಯೋ ಒಳಗೆ ಏನ್ ಮಾಡ್ತೇನಪ್ಪ ಅಂತ ಹೇಳಿದ್ರೆ, ನಾನು ಈ BSF ಮಂಗಳೂರು ರ್ಯಾಲಿ ಮತ್ತು SSR ದವರಿಗೆ ಯೂಸ್ ಆಗುವಂತೆ ಏನಪ್ಪಾ ಅಂತ ಹೇಳಿದ್ರೆ ರಿವರ್, ಓಕೆ, ರಿವರ್ ಚಾಪ್ಟರ್ ಮೇಲೆ ನಿಯರ್ಲಿ ಒಂದು 45 ಇಂಪಾರ್ಟೆಂಟ್ MCQs ಗಳನ್ನ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೇನೆ. ಓಕೆ, ಫೈನ್. ಸೊ ನೋಡ್ರಿ, ಈ ಎಲ್ಲಾ 45 ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ನಾನು ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಇಂದ ಮತ್ತು ನನ್ನ ಸ್ವಂತ ನಾಲೆಜ್ ಇಂದ ನಾನೇನ್ ಮಾಡಿದೀನಿ ಅದನ್ನ ಅಲ್ಲಿ ತೆಗೆದು ನಿಮ್ಗೆ ಕ್ವಶನ್ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹೆನ್ಸ್ ಎಲ್ಲಾರು ಏನ್ ಮಾಡ್ರಿ, ವಿಡಿಯೋನ ಕಡೆಯವರೆಗೂ ನೋಡ್ರಿ. ಬಿಕಾಸ್ ಟಿಲ್ ಎಂಡ್ ಏನ್ ಮಾಡಿದೀನಿಪ್ಪ ಅಂತ ಹೇಳಿದ್ರೆ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಡಿಸ್ಕಸ್ ಮಾಡಿದೀನಿ. ಓಕೆನಾ, ಫೈನ್. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ, ರಿವರ್ ಮೇಲೆ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಇಸ್ ಕೇಳ್ತಿದ್ದಾನ. ಸೊ ವಿ ಆಲ್ ನೋ ದಟ್ ಗಂಗಾ ಇಸ್ ದ ಲಾಂಗೆಸ್ಟ್ ರಿವರ್ ಆಫ್ ಇಂಡಿಯಾ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಟ್ ವಿಚ್ ಆಫ್ ದ ಫಾಲೋವಿಂಗ್ ಪ್ಲೇಸ್ ಅಲ್ಕಾನಂದ ಅಂಡ್ ಭಗೀರಥಿ ಕಂಬೈನ್ಸ್ ಟು ಫಾರ್ಮ್ ರಿವರ್ ಗಂಗಾ ಅಂತ ಕೇಳ್ತಾರ. ಓಕೆ, ಸೊ ವೆರಿ ಸಿಂಪಲ್ ಐತಿ. ಏನಾಗತ್ತಂದ್ರ ಭಗೀರಥಿ ಒಂದ್ ದಿಕ್ಕಿಂದ ಬರ್ತೈತಿ ಮತ್ತ ಅಲ್ಕಾನಂದ ಮತ್ತೊಂದು ದಿಕ್ಕಿಂದ ಬರ್ತೈತಿ. ಇವೆರಡೂ ಬಂದು ಏನಕ್ಕಪ್ಪ ಅಂತ ಹೇಳಿದ್ರ ದೇವ ಪ್ರಯಾಗ. ಓಕೆ, ದೇವ ಪ್ರಯಾಗ್ ಒಳಗ ಎರಡು ಏನಕ್ಕಪ್ಪ ಅಂತ ಹೇಳಿ ಕೂಡ್ತಾವ. ಕೂಡ್ದಾದ್ಮೇಲೆ ಮುಂದೆ ಎರಡು ಒಂದೇ ನದಿಯಾಗಿ ಹರಿತಾವ. ಅದೇ ನದಿ ನಾವೇನಂತ ಕರಿತೀವಿ ಅಂತ ಹೇಳಿದ್ರ ಗಂಗಾ ಅಂತ ಕರಿತೀವಿ. ಓಕೆ, ಸೊ ಅಲ್ಕಾನಂದ ಮತ್ತು ಭಗೀರಥಿ ಎಲ್ಲಿ ಕೂಡ್ತಾವು? ದೇವ ಪ್ರಯಾಗ್ ಎಂಬ ಪ್ಲೇಸ್ ಒಳಗ ಕೂಡ್ತಾವು. ಇದು ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರ ಈ ಕ್ವಶನ್ ನ ಫ್ರೀಕ್ವೆಂಟ್ಲಿ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಮತ್ತ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಒಳಗ ಕೇಳ್ತಾನ. ಓಕೆ, ಸೊ ಲೈಕ್ ದಿಸ್ ನೀವು ಈಚ್ ಅಂಡ್ ಎವ್ರಿ ಕ್ವಶನ್ ಗೆ ಎಕ್ಸ್ಪ್ಲನೇಷನ್ ಇರ್ತೈತಿ. ಸೊ ವಿಡಿಯೋನ ಏನ್ ಮಾಡ್ರಿ, ಎಂಡ್ ವರ್ಗು ನೋಡ್ರಿ. ಮತ್ತ ಈಗ ನಾವೇನ್ ಮಾಡ್ತೀವಿ, ರೆಗ್ಯುಲರ್ ಆಗಿ ನಿಮ್ಗ MCQs ವಿಡಿಯೋಸ್ ಬರ್ತಿರ್ತಾವು. ಸೊ ನಿಮ್ಗೆ ಅದ್ರ ನೋಟಿಫಿಕೇಶನ್ ಕರೆಕ್ಟ್ ಟೈಮಿಗೆ ಸಿಗ್ಬೇಕಂದ್ರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ರಿ. ಓಕೆ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆಲ್ಸೋ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಿವರ್ ಗಂಗಾ ಆಫ್ಟರ್ ಎಂಟರಿಂಗ್ ಬಾಂಗ್ಲಾದೇಶ್ ಈಸ್ ನೌನ್ ಬೈ ವಿಚ್ ಆಫ್ ದ ಫಾಲೋವಿಂಗ್ ನೇಮ್ಸ್ ಅಂದ್ರ, ಈಗ ನೋಡ್ರಿ, ಇದು ಭಾರತ ಐತಿ. ಓಕೆ, ಹಿಂಗ ಭಾರತ ಐತಿ. ಸೊ ಹಿಂಗ ಏನಪ್ಪಾ ಅಂತ ಗಂಗಾ ಹಿಂಗ್ ಬಂದು ಏನಾಗತ್ತಪ್ಪ ಅಂತ ಹೇಳಿದ್ರ ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾದೇಶನ ಪ್ರವೇಶಿಸುತ್ತ. ಓಕೆ, ಹಿಂಗ ಪಶ್ಚಿಮ ಬಂಗಾಳದಿಂದ ಏನಾಗತ್ತಪ್ಪ ಅಂತ ಹೇಳಿದ್ರ ಬಾಂಗ್ಲಾದೇಶನ ಪ್ರವೇಶಿಸುತ್ತ ರಿವರ್ ಗಂಗಾ. ಸೊ ಹೀಗೆ ನಾವ್ ಹೆಂಗ ಈ ರಿವರ್ ಅನ್ನ ನಾವು ಗಂಗಾ ರಿವರ್ ಅಂತ ಕರಿತೀವಿ, ಅದೇ ತರ ಬಾಂಗ್ಲಾದೇಶ ಒಳಗ ಈಗ ಏನ್ ಹರಿಯುತ್ತಲ್ಲ ಗಂಗಾ ರಿವರ್, ಇದನ್ನ ಏನಂತ ಕರಿತಾರಪ್ಪ ಅಂತ ಹೇಳಿದ್ರ ಪದ್ಮಾ ಅಂತ ಕರೀತಾರ. ಓಕೆ, ಸೊ ಈ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ರಿಲೇಷನ್ ಬರ್ತಿ ಒಳಗೆ ಕೇಳಿದ್ರು. ಓಕೆ, ಈ ಕ್ವಶನ್ ರಿಲೇಷನ್ ಬರ್ತಿ ಒಳಗೆ ಕೇಳಿದ್ರ ಅಂಡ್ ಆಲ್ಸೋ ಫ್ರೀಕ್ವೆಂಟ್ಲಿ SSC ಒಳಗ ಮತ್ತ ಇದನ್ನ ಕೇಳ್ತಿದಾರ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ರಿವರ್ ಜಾಯಿನ್ಸ್ ಗಂಗಾ ಡೈರೆಕ್ಟ್ಲಿ ಅಂತ ಹೇಳ್ತಾರ. ಅಂದ್ರ ಯಾವುದು ಗಂಗಾನ ಜಾಯಿನ್ ಆಗುತ್ತಾ ಅಥವಾ ಇಂಡೈರೆಕ್ಟ್ಲಿ ಹಿಂಗೂ ಕೇಳ್ಬೋದು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಟ್ರಿಬ್ಯೂಟರಿ ಆಫ್ ಗಂಗಾ ಅಂತ ಕೇಳ್ತಾರ. ಓಕೆ, ಸೊ ಇಲ್ಲೇ ಟ್ರಿಬ್ಯೂಟರಿ ಆಫ್ ಗಂಗಾ ಯಾವುದು? ಸೋನ್ ನದಿ. ಓಕೆ, ಸೋನ್ ಇಸ್ ದ ಟ್ರಿಬ್ಯೂಟರಿ ಆಫ್ ಗಂಗಾ. ಓಕೆ, ಅಂಡ್ ಇವು ಏನ್ ಮೂರು ಅದಾವಲ್ಲ, ಚಂಬಲ್, ಬೆಟ್ವಾ, ಕೆನ್, ಇವೆಲ್ಲ ಯಮುನಾ ನದಿಯ. ಓಕೆ, ಯಮುನಾ ನದಿಯ ಏನಪ್ಪಾ ಅಂತ ಹೇಳಿದ್ರ ಇವು ಟ್ರಿಬ್ಯೂಟರಿ ಇರ್ತಾವ. ಸಮ್ ಮೋರ್ ಟ್ರಿಬ್ಯೂಟರೀಸ್ ಆಫ್ ಗಂಗಾ ನೋಡ್ರಿ, ಮತ್ತಿತರ ಟ್ರಿಬ್ಯೂಟರೀಸ್ ನೋಡ್ಕೊರಿ. ಇಲ್ಲೇ ಯಾವಪ್ಪ? ಯಮುನಾ, ರಾಮಗಂಗಾ, ಗಂಡಕ್, ಗಗ್ಗರ್, ಸೋನ್, ಮಹಾನಂದ, ಕೋಸಿ, ಕಾಳಿ. ಸೊ ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಇವು ಆಲ್ಸೋ ಟ್ರಿಬ್ಯೂಟರೀಸ್ ಆಫ್ ಏನಪ್ಪಾ ಅಂತ ಹೇಳಿದ್ರೆ ಗಂಗಾ ಆಗಿರ್ತಾವ. ಓಕೆ, ನೋಡ್ರಿ, ಕ್ವಶನ್ ಹಿಂಗೂ ಕೇಳ್ಬೋದು. ಏನಂತ? ಜಾಯಿನ್ಸ್ ಗಂಗಾ ಅಂತಾನು ಕೇಳ್ಬೋದು ಅಥವಾ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಟ್ರಿಬ್ಯೂಟರಿ ಅಂತಾನು ಕೇಳ್ಬೋದು. ಸೊ ಎರಡ್ ಟೈಪ್ ನಿಮ್ಗೆ ಕ್ವಶನ್ ಕೇಳ್ಬೋದು. ಜಸ್ಟ್ ಸ್ಕ್ರೀನ್ ಶಾಟ್ ತಗೋರಿ ಇದ ಟ್ರಿಬ್ಯೂಟರೀಸ್, ಯಾಕಂದ್ರೆ ಟ್ರಿಬ್ಯೂಟರೀಸ್ ಬಹಳ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ರಿವರ್ ಜಾಯಿನ್ಸ್ ಗಂಗಾ ಇನ್ ಬಿಹಾರ್ ಅಂತ ಕೇಳ್ತಾರ. ಓಕೆ, ಈ ಕೆಳಗೆ ಕೊಟ್ಟಿರುವಂತ ನದಿಗಳಲ್ಲಿ ಯಾವುದು ಹಿಂಗ್ ಗಂಗಾ ಹರಿತಿರೋದಲ್ಲ. ಸೊ ಇಲ್ಲಿ ಬಿಹಾರ ಐತೆ ಅನ್ಕೋರಿ. ಓಕೆ, ಹಿಂಗ್ ಬಿಹಾರ ಐತಿ. ಈ ಬಿಹಾರ ಒಳಗ್ ಬಂದ್ ಜಾಯಿನ್ ಆಗುತ್ತ ಅಂತ ಕೇಳ್ತಾರ. ಸೊ ಹಿಂಗ್ ಜಾಯಿನ್ ಆಗೋ ನದಿ ಯಾವ್ದು? ಸೋನ್. ಓಕೆ, ಸೋನ್ ನದಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಗಂಗಾನ ಬಿಹಾರ ಒಳಗೆ ಜಾಯಿನ್ ಆಗುತ್ತೆ. ಸೋನ್ ಒಂದೇ ನದಿ ಅಲ್ಲ. ಸೊ ಮತ್ತಿತರ ನದಿಗಳು ಸಹ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಬಂದ್ ಸೇರ್ತಾವ. ಯಾವಪ್ಪ ಅಂತ ಹೇಳಿದ್ರೆ ಕೋಸಿ ನದಿ. ಓಕೆ, ಕೋಸಿ ನದಿ ಸಹ ಏನಪ್ಪಾ ಅಂತ ಹೇಳಿದ್ರ ಇದು ಬಿಹಾರದೊಳಗ ಏನಪ್ಪಾ ಅಂತ ಹೇಳಿದ್ರೆ ಗಂಗಾನ ಜಾಯಿನ್ ಆಗುತ್ತೆ. ಅಷ್ಟೇ ಅಲ್ಲ, ಏನಪ್ಪಾ ಅಂತ ಹೇಳಿದ್ರೆ ಫುನ್ಫುನ್ ಅಂತ ಬರುತ್ತೆ ಇನ್ನೊಂದು ನದಿ. ಯಾವ್ದು? ಫುನ್ಫುನ್ ಅಂತ ಹೇಳಿ. ಓಕೆ, ಸೊ ಇದು ನದಿ ಸಹ ಏನಪ್ಪಾ ಅಂತ ಹೇಳಿದ್ರೆ ಗಂಗಾ ನದಿನ ಎಲ್ಲಪ್ಪಾ ಅಂತ ಹೇಳಿದ್ರೆ ಬಿಹಾರ ಒಳಗ ಜಾಯಿನ್ ಆಗುತ್ತೆ. ಸೊ ಈ ಮೂರು ನದಿಗಳ ಹೆಸರು ನೆನ್ಪಿಟ್ಕೋರಿ. ಯಾವ ನದಿಗಳು? ಸೋನ್, ಕೋಸಿ, ಫುನ್ಫುನ್. ಓಕೆ, ಸೊ ಇವೆಲ್ಲ ನದಿಗಳು ನೆನಪಿರ್ಲಿ. ಓಕೆ, ದೇ ಆರ್ ಆಲ್ಸೋ ಟ್ರಿಬ್ಯೂಟರೀಸ್ ಆಫ್ ಗಂಗಾ.
ಫೈನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಂಡಿಯಾ ಅಂಡ್ ಏಷ್ಯಾಸ್ ಫಸ್ಟ್ ಡಾಲ್ಫಿನ್ ರಿಸರ್ಚ್ ಸೆಂಟರ್, ಓಕೆ, NDRC ಈಸ್ ಬೀಯಿಂಗ್ ಸೆಟ್ ಅಪ್ ಆನ್ ದ ಬ್ಯಾಂಕ್ ಆಫ್ ಗಂಗಾ ಅಟ್ ವಿಚ್ ಪ್ಲೇಸ್ ಅಂತ ಕೇಳ್ತಾರ. ಅಂದ್ರ ಈಗ ಗಂಗಾ ಏನ್ ರಿವರ್ ಐತಲ್ಲ, ಈ ಗಂಗಾ ರಿವರ್ ಇಸ್ ವೆರಿ ಫೇಮಸ್ ಫಾರ್ ಡಾಲ್ಫಿನ್. ಓಕೆ, ವೆರಿ ಫೇಮಸ್ ಫಾರ್ ಡಾಲ್ಫಿನ್. ನಾವ್ ಈ ಡಾಲ್ಫಿನ್ ಅನ್ನ ಏನ್ ಮಾಡಿದೀಪ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಮೀನು. ಓಕೆ, ಇದನ್ನ ಏನಂತ ಅನೌನ್ಸ್ ಮಾಡಿದೀವಿ? ರಾಷ್ಟ್ರೀಯ ಮೀನು ಅಂತ ಅನೌನ್ಸ್ ಮಾಡಿದೀವಿ. ಈ ಕ್ವಶನ್ ನ ಕೇಳಿದಾನ. ಓಕೆ, ರಾಷ್ಟ್ರೀಯ ಮೀನು ಯಾವುದು ಅಂತ ಕೇಳಿದ, ಡಾಲ್ಫಿನ್. ಗ್ಯಾಂಗೆಟಿಕ್ ಡಾಲ್ಫಿನ್ ಇಸ್ ದ ಏನಪ್ಪಾ ಅಂತ ಹೇಳಿದ್ರೆ ನ್ಯಾಷನಲ್ ಫಿಶ್ ಆಗುತ್ತ. ಓಕೆ, ಸೊ ಹಿಂಗ ಇವು ರೇರ್ ಸ್ಪೇಸಸ್ ಅದಾವ ಡಾಲ್ಫಿನ್ಸ್. ಸೊ ಈ ಡಾಲ್ಫಿನ್ಸ್ ಗಳನ್ನ ರಿಸರ್ಚ್ ಮಾಡಕ್ ಅಥವಾ ಈ ಡಾಲ್ಫಿನ್ಸ್ ಗಳ ತಳಿಗಳ ಮೇಲೆ ರಿಸರ್ಚ್ ಮಾಡಕ್ ಏನ್ ಮಾಡಿದಾರ ಅಂದ್ರೆ ಗಂಗಾ ನದಿಯ ದಂಡೆಯ ಮೇಲೆ ಇದಕ್ಕೊಂದು ರಿಸರ್ಚ್ ಸೆಂಟರ್ ನ ಸೆಟಪ್ ಮಾಡಿದಾರ. ಓಕೆ, ಸೊ ಅದು ಎಲ್ಲೈತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ, ಪಾಟ್ನಾ ಒಳಗೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸುಂದರ್ಬನ್ ಡೆಲ್ಟಾ ಈಸ್ ಫಾರ್ಮ್ಡ್ ಬೈ ಅಂತ ಕೇಳ್ತಾರ. ಓಕೆ, ಇವಾಗ ಹಿಂಗ್ ಇಂಡಿಯಾ ಮ್ಯಾಪ್ ಐತಲ್ಲ, ಓಕೆ, ಹಿಂಗ ಏನ್ ಬಾಂಗ್ಲಾದೇಶ ಹಿಂಗೋಗಿ ಹಿಂಗೇನೈತಲ್ಲ, ಓಕೆ, ಸೊ ಹಿಂಗ್ ಹೋಗಿ ನಮ್ದು ಗಂಗಾ ನದಿ ಇಲ್ಲಿ ಸೇರುತ್ತೆ. ಓಕೆ, ಸೊ ಹೀಗ್ ಸೇರುವಾಗ ಏನಪ್ಪಾ ಅಂತ ಹೇಳಿದ್ರ ಈ ಎಲ್ಲಾ ಪ್ರದೇಶದಾಗ ಏನಪ್ಪಾ ಅಂತ ಹೇಳಿದ್ರ ಗಂಗಾ ಏನಪ್ಪಾ ಅಂತ ಹೇಳಿದ್ರ ಡೆಲ್ಟಾ ಫಾರ್ಮ್ ಮಾಡುತ್ತೆ. ಓಕೆ, ನದಿ ಮುಖಜ ಭೂಮಿ. ಡೆಲ್ಟಾ ಅಂದ್ರೆ ಏನು? ನದಿ ಮುಖಜ ಭೂಮಿ. ಸೊ ಹಿಂಗ ನದಿ ಮುಖಜ ಭೂಮಿಯನ್ನ ಇದು ಗಂಗಾ ನದಿ ಫಾರ್ಮ್ ಮಾಡುತ್ತ. ಈ ನದಿ ಮುಖಜ ಭೂಮಿಯನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸುಂದರ್ಬನ್ ಅಂತ ಕರಿತೀವಿ. ಓಕೆ, ಏನ್ ಕರಿತೀವಿ? ಸುಂದರ್ಬನ್ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ಈ ದಿಕ್ಕಿನಿಂದ ಬ್ರಹ್ಮಪುತ್ರ ನದಿನೂ ಬರ್ತತಿ, ಹಿಂಗ್ ಬಾಂಗ್ಲಾದೇಶ ಒಳಗೆ ಎಂಟರ್ ಆಗಿ ಓಕೆ ಹಿಂಗ್ ಗಂಗಾ ನದಿನ ಸೇರಿಸ್ತತಿ. ಓಕೆ, ಹೀಗೆ ಬ್ರಹ್ಮಪುತ್ರ ಮತ್ತು ಗಂಗಾ ನದಿ ಇವೆರಡೂ ನದಿಗಳು ಸೇರಿ ಏನಪ್ಪಾ ಅಂತ ಹೇಳಿದ್ರ ಈ ಬಾಂಗ್ಲಾದೇಶ ಮತ್ತ ಭಾರತದ ಈ ಕರಾವಳಿ ಪ್ರದೇಶದಲ್ಲಿ ನದಿ ಮುಖಜ ಭೂಮಿಯನ್ನ ಫಾರ್ಮ್ ಮಾಡ್ತಾವ. ಅದನ್ನ ಸುಂದರ್ಬನ್ಸ್ ಅಂತ ಕರಿತೀವಿ. ಸೊ ಹೆನ್ಸ್ ಆನ್ಸರ್ ಇಸ್ ಗಂಗಾ ಅಂಡ್ ಬ್ರಹ್ಮಪುತ್ರ ಆರ್ ರೆಸ್ಪಾನ್ಸಿಬಲ್ ಫಾರ್ ಫಾರ್ಮೇಶನ್ ಆಫ್ ದ ಸುಂದರ್ಬನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಐಲ್ಯಾಂಡ್ಸ್ ಫಾರ್ಮ್ಡ್ ಬೈ ರಿವರ್ ಗಂಗಾ ಈಸ್ ನೋನ್ ಆಸ್. ಓಕೆ, ಏನ್ ಇವಾಗ ಸಿಮಿಲರ್ಲಿ ಅದೇನ್ ಮ್ಯಾಪ್ ಇತ್ತಲ್ಲ, ಇವಾಗ ಇಲ್ಲಿ ನೋಡ್ರಿ ಹಿಂಗೇನ್ ಮ್ಯಾಪ್ ಇತ್ತಲ್ಲ. ಓಕೆ, ಸೊ ಈಗ ಇಲ್ಲಿ ಏನಾಗತ್ತಪ್ಪ ಗೊತ್ತಾ, ಇಲ್ಲಿ ಯಾವಾಗ ಗಂಗಾ ನದಿ ಇಲ್ಲಿ ದಂಡಿಗೆ ಬರುತ್ತಲ್ಲ, ಸೊ ಸಮುದ್ರವನ್ನ ಸೇರುವಾಗ ಇಲ್ಲಿ ಕೆಲವೊಂದು ಐಲ್ಯಾಂಡ್ಸ್ ಗಳನ್ನ ಫಾರ್ಮ್ ಮಾಡುತ್ತೆ ಈ ಟೈಪ್. ಓಕೆ, ಗಂಗಾ ನದಿ ಏನ್ ಮಾಡುತ್ತೆ, ಕೆಲವೊಂದು ಐಲ್ಯಾಂಡ್ಸ್ ಗಳಂದ್ರ ಏನಪ್ಪಾ ಅಂತ ಹೇಳಿದ್ರೆ ನಾಲ್ಕು ಕಡೆಯಿಂದ ನೀರ್ ಇರ್ತತಿ, ನಡಬರ್ಕ ಭೂಮಿ ಇರ್ತತಿ. ಓಕೆ, ಸೊ ಹಿಂಗ ಐಲ್ಯಾಂಡ್ಸ್ ಗಳನ್ನ ಇಲ್ಲೇ ಫಾರ್ಮ್ ಮಾಡ್ತೈತಿ. ಸೊ ಹಿಂಗ ಐಲ್ಯಾಂಡ್ಸ್ ಗಳನ್ನ ಏನ್ ಫಾರ್ಮ್ ಮಾಡುತ್ತಲ್ಲ, ಸೊ ಈ ಐಲ್ಯಾಂಡ್ ಗಳನ್ನ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ನ್ಯೂ ಮೂರ್ರೆ ಐಲ್ಯಾಂಡ್ಸ್ ಅಂತ ಕರಿತೀವಿ. ಓಕೆ, ನೆನಪಿಟ್ಕೋರಿ, ಗಂಗಾ ರಿವರ್ ಐಲ್ಯಾಂಡ್ಸ್ ಗಳನ್ನ ಫಾರ್ಮ್ ಮಾಡುತ್ತಲ್ಲ ಅದನ್ನ ನ್ಯೂ ಮೂರ್ರೆ ಐಲ್ಯಾಂಡ್ಸ್ ಅಂತ ಕರೀತಾರ. ಓಕೆ, ಸೊ ಸಿಮಿಲರ್ಲಿ ಇಲ್ಲೇ ಮುನ್ರೋ ಐಲ್ಯಾಂಡ್ ಐತಿ. ಸೊ ಇವು ಕೇರಳದಾಗ ಅದಾವ. ಓಕೆ, ಇವು ಮುನ್ರೋ ಐಲ್ಯಾಂಡ್ ಅದಾವು, ಕೇರಳದಾಗ ಅದಾವು. ಮಜೋಲಿ ಐಲ್ಯಾಂಡ್ ಇಸ್ ಫಾರ್ಮ್ಡ್ ಬೈ ಬ್ರಹ್ಮಪುತ್ರ. ಓಕೆ, ಮಜೋಲಿ ಐಲ್ಯಾಂಡ್ ಇಸ್ ಫಾರ್ಮ್ಡ್ ಬೈ ಬ್ರಹ್ಮಪುತ್ರ. ನಂಗೆ ಕಮೆಂಟ್ ಮಾಡ್ರಿ ಒಂದು ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಅಬೌಟ್ ಮಜೋಲಿ. ಓಕೆ, ಫೈನ್, ಇದು ಕಮೆಂಟ್ ಮಾಡ್ರಿ, ನಾನು ಇಲ್ಲಿ ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ. ಓಕೆ, ಫೈನ್. ಶ್ರೀರಂಗಪಟ್ಟಣ ಎಲ್ಲೈತಿ? ಶ್ರೀರಂಗಪಟ್ಟಣ ಕರ್ನಾಟಕದೊಳಗೈತಿ. ಓಕೆ, ಸೊ ನಿಮ್ಗೆ ಗೊತ್ತಿರ್ಲಿ. ಅಂಡ್ ಶ್ರೀರಂಗಪಟ್ಟಣ ಇಸ್ ಫಾರ್ಮ್ಡ್ ಬೈ ಕಾವೇರಿ. ಓಕೆ, ಕಾವೇರಿ ರಿವರ್ ಲೆ ಫಾರ್ಮ್ ಆಗೈತೆ ಶ್ರೀರಂಗಪಟ್ಟಣ. ನ್ಯೂ ಮೂರ್ರೆ ಐಲ್ಯಾಂಡ್ ಇಸ್ ಫಾರ್ಮ್ಡ್ ಬೈ ಗಂಗಾ ಅಂಡ್ ಮಜೋಲಿ ಇಸ್ ಫಾರ್ಮ್ಡ್ ಬೈ ಬ್ರಹ್ಮಪುತ್ರ. ಈ ಕ್ವಶನ್ ನೋಡ್ರಿ, ಭಗೀರಥಿ ರಿವರ್ ಒರಿಜಿನೇಟ್ಸ್ ಫ್ರಮ್ ಅಂತ ಹೇಳ್ತಾರೆ. ಓಕೆ, ಈಗ ಆಗಲೇ ನೋಡಿದ್ವಿ ನಾವು ಭಗೀರಥಿ ನದಿ ಮತ್ತ ಅಲ್ಕಾನಂದ ನದಿ ಈ ಎರಡೂ ಮೂಲಗಳಿಂದ ಹುಟ್ಟಿದ್ದ ಯಾವ್ದಪ್ಪ? ಗಂಗಾ ನದಿ ಅಂತ ನಾವು ನೋಡಿದ್ವಿ, ಕರೆಕ್ಟಾ? ಸೊ ಈಗ ಈ ಗಂಗಾ ನದಿ ಹುಟ್ಟುವಿಕೆಗೆ ಮೂಲವಾದಂತ ಈ ಭಗೀರಥಿ ನದಿ ಎಲ್ಲಿ ಹುಟ್ಟುತ್ತ ಅಂತ ಕೇಳ್ತಾರ. ಓಕೆ, ಸೊ ಇದು ಹುಟ್ಟೋದಲ್ಲೇ ಗೋಮುಖ ಎಂಬ ಪ್ಲೇಸ್ ಒಳಗ ಹುಟ್ಟುತ್ತ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ರಿವರ್ ಯಮುನಾ ಒರಿಜಿನೇಟ್ಸ್ ಫ್ರಮ್ ಅಂತ ಕೇಳ್ತಾರೆ. ಓಕೆ, ಈ ಕ್ವಶನ್ ಏನ್ ಮಾಡಿದನಪ್ಪ ಅಂತ ಹೇಳಿದ್ರೆ ರೀಸೆಂಟ್ IAS 2019 ಒಳಗೆ ಕೇಳಿದಾನ. ಓಕೆ, ಇದೇ ಕ್ವಶನ್, ಸೇಮ್ ಕ್ವಶನ್ ಇತ್ತು. ಓಕೆ, ಫೈನ್. ದ ರಿವರ್ ಯಮುನಾ ಒರಿಜಿನೇಟ್ಸ್ ಫ್ರಮ್ ಅಂತ ಹೇಳ್ತಾರ. ಸೊ ಇಟ್ಸ್ ಒರಿಜಿನೇಟ್ ಅಟ್ ಬಂದರ್ ಪುಂಚ್. ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಯಮುನೋತ್ರಿ ಅಂತ ಗೊತ್ತಿರ್ತೈತಿ, ಕರೆಕ್ಟಾ? ಬಟ್ ಆ ಯಮುನೋತ್ರಿಯ ಪಕ್ಕದಲ್ಲೇ ಇರುವಂತ ಊರು ಯಾವುದು? ಬಂದರ್ ಪುಂಚ್. ಓಕೆ, ಸೊ ಇದು ಏನಪ್ಪಾ ಅಂತ ಹೇಳಿದ್ರೆ ಅದ್ರ ಪಕ್ಕದಲ್ಲೇ ಇರುವುದರಿಂದ ಇದು ನಾವು ಕನ್ಸಿಡರ್ ಮಾಡಬಹುದು ಯಮುನಾ ಒರಿಜಿನೇಟ್ಸ್ ಫ್ರಮ್ ಅಂತ ಹೇಳಿ. ಸೇಮ್ ಆಪ್ಷನ್ ಇಟ್ಟಿದ್ದ IAS 2019 ಒಳಗ. ಓಕೆನಾ? ಫೈನ್. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ರಿವರ್ ಇಸ್ ನಾಟ್ ಅ ಟ್ರಿಬ್ಯೂಟರಿ ಆಫ್ ಯಮುನಾ ಅಂತ ಕೇಳ್ತಾರೆ. ಓಕೆ, ಫೈನ್. ಇಲ್ಲೇ ಏನ್ ಕೇಳ್ತಿದಾರ ಅಂದ್ರ ಯಮುನಾ ನದಿಯ ಟ್ರಿಬ್ಯೂಟರಿ ಯಾವುದು ಅಲ್ಲ ಅಂತ ಹೇಳ್ತಾರ. ನಿಮಗೇನಾದ್ರೂ ನೀವೇನಾದ್ರೂ ಇಲ್ಲ ಹಿಂದಿಲ್ ಕ್ವಶನ್ ಒಳಗ ಟ್ರಿಬ್ಯೂಟರಿ ಆಫ್ ಗಂಗಾನ ಸರಿಯಾಗಿ ನೋಡ್ಕೊಂಡಿದ್ರಿ ಅಂದ್ರ ಈ ಆನ್ಸರ್ ಈ ಕ್ವಶನ್ ಆನ್ಸರ್ ಸರಿಯಾಗಿ ಮಾಡ್ತೀರಿ ನೀವು. ಯಾಕಂದ್ರ ಅಲ್ಲಿ ನಾನು ರಾಮಗಂಗಾ ಅಂತ ಒಂದು ಮೆನ್ಷನ್ ಮಾಡಿದ್ದೆ. ಓಕೆ, ದಟ್ ಈಸ್ ಅ ಟ್ರಿಬ್ಯೂಟರಿ ಆಫ್ ಗಂಗಾ. ಓಕೆ, ಫೈನ್. ಸೊ ದಿಸ್ ಇಸ್ ನಾಟ್ ಅ ಟ್ರಿಬ್ಯೂಟರಿ ಆಫ್ ಯಮುನಾ. ಸೊ ಬಾಕಿ ಮೂರೇನು ಟ್ರಿಬ್ಯೂಟರಿ ಆಫ್ ಯಮುನಾ. ಸರ್ ಸರಿಯಾಗಿ ನೆನ್ಪಿಟ್ಕೋರಿ, ಟ್ರಿಬ್ಯೂಟರಿ ಆಫ್ ಯಮುನಾ ಯಾವ್ಯಾವು? ಬೆಟ್ವಾ, ಚಂಬಲ್, ಕೇನ್. ಸೊ ಇವು ಮೂರು ನೆನ್ಪಿಟ್ಕೊಂಡ್ಬಿಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ರಿವರ್ಸ್ ಇವು. ಓಕೆ, ಅಂಡ್
Chambal mention ಮಾಡಿದನಲ್ಲ correct. So Betwa, Chambal, Ken are the tributaries of Yamuna. Fine. Next ನೋಡ್ರಿ, which of the following range act as a water divider of Yamuna and Son ಅಂತ ಹೇಳ್ತಾರ. Okay, so ಇದಕ್ಕೆ ಉತ್ತರ ಏನು? Kaimur range. Okay, so next question ನೋಡ್ರಿ, in India Yarlung Zangpo river is known as ಅಂತ ಹೇಳ್ತಾರ. ಸಿ ಏನ್ ಕೇಳ್ತಿದಾರ ಅಂದ್ರ ಯಾರ್ಲೋಂಗ್ ಝಾಂಗ್ಪೋ ಎಂಬ ರಿವರ್ ನಾವು ಇಂಡಿಯಾ ಒಳಗೆ ಏನಂತ ಕರಿತೀವಿ ಅಂತ ಕೇಳ್ತಾರ. ಸೊ ಒಂದ್ ಸ್ವಲ್ಪ ನಿಮ್ಗೆ ಈ ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ. ನಮ್ ಏನ್ ಹಿಂಗ ಇಂಡಿಯಾ ಐತಲ್ಲ, ಓಕೆ, ಹಿಂಗ ಇಂಡಿಯಾ ಐತಿ ನಮ್ದು ಕರೆಕ್ಟಾ, ವೆಸ್ಟರ್ನ್. ಸೊ ಲೆಟ್ ಮಿ ಡ್ರಾ ದಿಸ್. ಸೊ ಹಿಂಗ ಇಂಡಿಯಾ ಐತಿ, ಇಲ್ಲೇ ಬ್ರಹ್ಮಪುತ್ರ ನದಿ ಹುಟ್ಟುತ್ತ ಯಾರ್ಲೋಂಗ್ ಝಾಂಗ್ಪೋ ಅಂತ ಹೇಳಿ. ಸೊ ಚೀನಾ ಒಳಗ ಅದನ್ನ ಬ್ರಹ್ಮಪುತ್ರ ನದಿನ ಏನಂತ ಕರಿತಾರಪ್ಪ ಅಂತ ಹೇಳಿದ್ರ ಯಾರ್ಲೋಂಗ್ ಝಾಂಗ್ಪೋ ಅಂತ ಕರಿತಾರ. ಓಕೆ, ಸೊ ಇದು ಯಾವಾಗ ಭಾರತ ಎಂಟರ್ ಆಗತ್ತಲ್ಲ ಅವಾಗ ನಾವ್ ಇದನ್ನ ಏನಂತ ಕರಿತೀವಪ್ಪ ಅಂತ ಹೇಳಿದ್ರ ಬ್ರಹ್ಮಪುತ್ರ ಅಂತ ಕರಿತೀವಿ. ಓಕೆ, ಸೊ ಇದೇ ಬ್ರಹ್ಮಪುತ್ರ ನದಿ ಯಾವಾಗ ಬಾಂಗ್ಲಾದೇಶ ಎಂಟರ್ ಆಗತ್ತಲ್ಲ ಅವಾಗ ಅದನ್ನ ಜಮುನಿಯಾ ಅಂತ ಕರಿತಾರ. ಏನ್ ಕರಿತಾರ? ಜಮುನಿಯಾ ಅಂತ ಕರಿತಾರ. ಓಕೆ, ನೆನಪಿಟ್ಕೋರಿ ಮೂರು ಹೆಸರನ್ನ. ಬ್ರಹ್ಮಪುತ್ರ ನದಿನ ಚೀನಾ ಒಳಗೆ ಏನಂತ ಕರಿತಾರಪ್ಪ ಅಂತ ಹೇಳಿದ್ರ ಯಾರ್ಲೋಂಗ್ ಝಾಂಗ್ಪೋ ಅಂತ ಕರಿತಾರ. ಅದೇ ಬ್ರಹ್ಮಪುತ್ರ ನದಿ ಯಾವಾಗ ಭಾರತ ಎಂಟರ್ ಆಗುತ್ತಲ್ಲ ಅದನ್ನ ನಾವು ಬ್ರಹ್ಮಪುತ್ರ ಅಂತ ಕರಿತೀವಿ. ಮತ್ತೆ ಈ ಬ್ರಹ್ಮಪುತ್ರ ನದಿ ಬಾಂಗ್ಲಾದೇಶ ಎಂಟ್ರಿ ಆದಾಗ ಅದನ್ನ ನಾವೇ ಅಂತ ಕರಿತೀವಿ, ರಿವರ್ ಜಮುನಿಯಾ ಅಂತ ಕರಿತೀವಿ. ಓಕೆ, ಫೈನ್. ಇಲ್ಲಿ ನಾನು ಕೆಲವೊಂದು ಬ್ರಹ್ಮಪುತ್ರ ನದಿಯ ಏನಪ್ಪಾ ಅಂತ ಹೇಳಿದ್ರ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಇದನ್ನ ಮೆನ್ಷನ್ ಮಾಡ್ತೀನಿ. ಯಾವ್ದಕ್ಕೂ? ಮಾನಸ್, ಲೋಹಿತ್, ದಿಬಾಂಗ್, ದಿಹಾಂಗ್, ಟಿಸ್ತಾ. ಟಿಸ್ತಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಟಿಸ್ತಾ ಅಂಡ್ ಮಾನಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೈನ್. ಓಕೆ, ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಬ್ರಹ್ಮಪುತ್ರ ನದಿ ಎಲ್ಲಿ ಹುಟ್ಟುತ್ತ ಅಂತ ಹೇಳಿ. ಓಕೆ, ಬ್ರಹ್ಮಪುತ್ರ ನದಿ ಎಲ್ಲಿ ಹುಟ್ಟುತ್ತ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ರಿವರ್ಸ್ ಟೇಕ್ಸ್ ಅ ಯು-ಟರ್ನ್ ಅಟ್ ನಾಮಚೆಬರ್ವಾ ಅಂಡ್ ಎಂಟರ್ಸ್ ಇಂಡಿಯಾ ಅಂತ ಹೇಳ್ತಾರ. ನೋಡ್ರಿ, ಬಾಳ್ ಸಿಂಪಲ್ ಐತಿ. ಓಕೆ, ನಾನು ಇವಾಗ ಜಸ್ಟ್ ನಿಮ್ಗೆ ಡಯಾಗ್ರಾಮ್ ಡ್ರಾ ಮಾಡಿದ್ದೆ ಈ ಟೈಪ್, ಕರೆಕ್ಟಾ? ಹೌದಾ? ಸೊ ಇದು ಭಾರತ ಅನ್ಕೋರಿ. ಹಿಂಗ್ ಬಂದಿದ್ದ ಬ್ರಹ್ಮಪುತ್ರ ನದಿ ಇಲ್ಲೇನ್ ಎಂಟರ್ ಆಗುತ್ತಲ್ಲ, ಈ ಎಂಟರ್ ಆಗೋ ಪ್ಲೇಸ್ ನ ಏನಂತ ಕರಿತಾರಪ್ಪ ಅಂತ ಹೇಳಿದ್ರೆ ನಾಮ ಚೆಬರ್ವಾ ಅಂತ ಕರಿತಾರ. ಓಕೆ, ನಾಮ ಚೆಬರ್ವಾ ಅಂತ ಕರಿತಾರ. ಓಕೆ, ಫೈನ್. ಸೊ ಹಿಂಗ್ ಎಂಟರ್ ಆಗೋದು ಯಾವ್ದು? ನಾವು ಜಸ್ಟ್ ನೋಡಿದ್ವಿ. ಯಾವ್ದಾದ್ರು ಎಂಟರ್ ಆಗೋ ನದಿ? ಬ್ರಹ್ಮಪುತ್ರ ನದಿ ನಾಮ ಚೆಬರ್ವಾದ ಮೂಲಕ ಭಾರತವನ್ನ ಪ್ರವೇಶಿಸುತ್ತ. ಓಕೆ, ಭಾರತವನ್ನ ಈ ಪ್ಲೇಸ್ ಒಳಗ ಎಕ್ಸಿಟ್ ಆಗುತ್ತ, ಕರೆಕ್ಟ್, ಬ್ರಹ್ಮಪುತ್ರ. ಸೊ ಈ ಪ್ಲೇಸ್ ಯಾವ್ದು? ದುಬ್ರಿ. ಓಕೆ, ದುಬ್ರಿ ನೆನ್ಪಿಟ್ಕೋರಿ. ಓಕೆ, 2 ಪಾಯಿಂಟ್ ನೆನ್ಪಿಟ್ಕೋರಿ. ಭಾರತನ ಎಂಟ್ರಿ ಆಗೋದು ಬ್ರಹ್ಮಪುತ್ರ ಪ್ಲೇಸ್ ಯಾವುದು? ನಾಮಚೆಬರ್ವಾ. ಎಕ್ಸಿಟ್ ಆಗೋದು ಯಾವುದು? ದುಬ್ರಿ. ಕೇಳ್ಬೋದು, ಇದನ್ನು ಕ್ವಶನ್ ಕೇಳ್ಬೋದು, ಸರಿನಾ? ಓಕೆ, ಫೈನ್. ಸೊ ಇದಕ್ಕೆ ಉತ್ತರ ಏನ? ಬ್ರಹ್ಮಪುತ್ರ ನದಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ರಿವರ್ ಆಲ್ಸೋ ನೋನ್ ಆಸ್ ಸಾಂಗ್ಪೋ ಇನ್ ಟಿಬೆಟ್. ಓಕೆ, ಯಾವ ರಿವರ್ ಅನ್ನ ಸಾಂಗ್ಪೋ ಅಂತ ಕರೀತಾರ ಅಂತ ಕೇಳ್ತಾರ. ಓಕೆ, ಬ್ರಹ್ಮಪುತ್ರ ನದಿನ ಏನ್ ಮಾಡ್ತಾರ? ಟಿಬೆಟ್ ಒಳಗ ಸಾಂಗ್ಪೋ ಅಂತ ಕರೀತಾರ. ಎಷ್ಟು ಹೆಸರುಗಳಾದ ನೋಡ್ರಿ. ಓಕೆ, ಟಿಬೆಟ್ ಒಳಗ ಏನಂತ ಕರೀತಾರ? ಸಾಂಗ್ಪೋ. ಓಕೆ, ಸಾಂಗ್ಪೋ ಅಂತ ಕರೀತಾರ. ಓಕೆ, ಚೀನಾ ಒಳಗೆ ಏನ್ ಕರೀತಾರ? ಯಾರ್ಲೋಂಗ್ ಝಾಂಗ್ಪೋ ಅಂತ ಕರೀತಾರ. ಇಂಡಿಯಾ ಒಳಗೆ ಏನಂತ ಕರೀತಾರ? ಇದನ್ನ ಬ್ರಹ್ಮಪುತ್ರ ಅಂತ ಕರೀತಾರ. ಬಾಂಗ್ಲಾದೇಶ ಒಳಗೆ ಅಂತ ಕರೀತಾರ? ಜಮುನಿಯಾ ಅಂತ ಕರೀತಾರ. ಓಕೆ, ಸೊ ಇಷ್ಟೆಲ್ಲ ಹೆಸರುಗಳಿಂದ ಏನಪ್ಪಾ ಅಂತ ಹೇಳಿದ್ರೆ ಬ್ರಹ್ಮಪುತ್ರ ನದಿಯನ್ನ ಕರೀತಾರ. ಓಕೆ, ನೆಕ್ಸ್ಟ್ ನೋಡ್ರಿ, ಮಾನಸ್ ಇಸ್ ದ ಟ್ರಿಬ್ಯೂಟರಿ ಆಫ್. ಜಸ್ಟ್ ನಾನು ನಿಮಗೆ ಹೇಳಿದ್ದೀನಿ, ಮಾನಸ್ ಜಸ್ಟ್ ಅಲ್ಲಿ ಕ್ವಶನ್ ಸಾಲ್ವ್ ಮಾಡಿಸಿದ್ದೀನಲ್ಲ. ಓಕೆ, ಫೈನ್. ಮಾನಸ್ ಇಸ್ ದ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಜೋಲಿ ಇಸ್ ದ ರಿವರ್ ಐಲ್ಯಾಂಡ್ ಈಸ್ ಲೊಕೇಟೆಡ್ ಇನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ರಿವರ್ ಅಂತ ಹೇಳ್ತಾರ. ಓಕೆ, ನೋಡ್ರಿ, ನಾನ್ ಜಸ್ಟ್ ನಿಮ್ಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಂತ ಹೇಳಿದ್ದೆ, ಕರೆಕ್ಟಾ? ಸಿ, ರಿವರ್ ಐಲ್ಯಾಂಡ್ಸ್ ಅಂದ್ರೆ ಏನ್ ಗೊತ್ತಾ? ಓಕೆ, ರಿವರ್ ಐಲ್ಯಾಂಡ್ಸ್ ಅಂದ್ರ ಓಕೆ ಈ ನದಿಗಳಿಂದ ನಿರ್ಮಾಣವಾದಂತ ದ್ವೀಪಗಳು. ಏನು ರಿವರ್ ಐಲ್ಯಾಂಡ್ಸ್ ಅಂದ್ರ ನದಿಗಳಿಂದ ನಿರ್ಮಾಣವಾದ ದ್ವೀಪಗಳು, ಕರೆಕ್ಟ್? ಸೊ ಹಿಂಗ ಏನಪ್ಪಾ ಅಂತ ಹೇಳಿದ್ರ ಅಸ್ಸಾಂ ಒಳಗ ಮಜೋಲಿ ಎಂಬ ದ್ವೀಪ ನಿರ್ಮಾಣವಾಗಿರುತ್ತ. ಓಕೆ, ಇದು ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣವಾಗಿರುತ್ತ. ಯಾವ ನದಿಯಿಂದ? ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣವಾಗಿರುತ್ತ. ಮತ್ತು ಇದು ಭಾರತದ ಓಕೆ ಅತಿ ದೊಡ್ಡ ನದಿ ನಿರ್ಮಿತ ದ್ವೀಪವಾಗಿದೆ. ಓಕೆ, ಏನಿದು? ಭಾರತದ ಅತಿ ದೊಡ್ಡ ನದಿ ನಿರ್ಮಿತ ದ್ವೀಪವಾಗಿದೆ. ಓಕೆ, ಈ ಪಾಯಿಂಟ್ ಅನ್ನು ನೆನ್ಪಿಟ್ಕೋರಿ. ಅಷ್ಟೇ ಅಲ್ಲದೆ ಏನಾತಪ್ಪ ಅಂತ ಹೇಳಿದ್ರೆ 2018 ಮಜೋಲಿನ ಒಂದು ಜಿಲ್ಲೆಯನ್ನಾಗಿ ಘೋಷಣೆ ಮಾಡ್ತಾರ. ಓಕೆ, ಜಿಲ್ಲೆಯನ್ನಾಗಿ ಘೋಷಣೆ ಮಾಡ್ತಾರ. ಸೊ ಹಿಂಗ ಈ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿದ ತಕ್ಷಣನೇ ಈ ಮಜೋಲಿ ಏನಾಗತ್ತಪ್ಪ ಅಂತ ಹೇಳಿದ್ರ ನದಿ ನಿರ್ಮಿತ ದ್ವೀಪದ ಓಕೆ ದ್ವೀಪ ಪ್ರದೇಶದ ಮೊದಲ ಜಿಲ್ಲೆ ಇದು. ಓಕೆ, ಮೊದಲ ಜಿಲ್ಲೆ.
ಓಕೆ ಫೈನ್. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ನಿಮ್ಗೆ ಗೊತ್ತೇ ಇರಬೇಕು. ಓಕೆ, ಇದೊಂದು ನದಿ ನಿರ್ಮಿತ ದ್ವೀಪ, ಇದು ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣವಾಗೈತಿ ಮತ್ತು ಇದು ಭಾರತದ ಅತಿ ದೊಡ್ಡ ನದಿ ನಿರ್ಮಿತ ದ್ವೀಪವಾಗೈತಿ ಮತ್ತು ಇದು 2018 ಭಾರತ ಇದನ್ನ ಜಿಲ್ಲೆ ಅಂತ ಘೋಷಣೆ ಮಾಡಿದಾರ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋಣ. Which one of the following river has almost the same point of the beginning ಅಂತ ಹೇಳ್ತಾರೆ. ಸೊ ಕೆಳಗಿನವುಗಳಲ್ಲಿ ಯಾವ ನದಿಗಳು ಆಲ್ಮೋಸ್ಟ್ ಸೇಮ್ ಪ್ಲೇಸ್ ಗಳನ್ನ ಹುಟ್ಟುತ್ತವೆ ಅಂತ ಕೇಳಿದಂಗೆ ನಿಮ್ಗೆ. ಓಕೆ, ಸೊ ಯಾವ ನದಿಗಳು ಹುಟ್ಟುತ್ತವೋ ನೋಡೋಣ ಇಲ್ಲಿ. ಓಕೆ, ಫಸ್ಟ್ ಬ್ರಹ್ಮಪುತ್ರ ಗಂಗಾ ಅಂತ ಹೇಳ್ತಿದಾರ, ತಾಪಿ ಮತ್ತು ಬಿಯಾಸ್ ಅಂತ ಹೇಳ್ತಾರ, ಬ್ರಹ್ಮಪುತ್ರ ಇಂಡಸ್ ಅಂತ ಹೇಳ್ತಾರ, ಇಂಡಸ್ ಮತ್ತೆ ಗಂಗಾ ಅಂತ ಹೇಳ್ತಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಬ್ರಹ್ಮಪುತ್ರ ಮತ್ತೆ ಇಂಡಸ್. ಯಾಕಪ್ಪ ಅಂತ ಹೇಳಿದ್ರೆ ನೋಡ್ಕೊರಿ, ಏನಾಗತ್ತಪ್ಪ ಅಂತ ಹೇಳಿದ್ರ ಇಂಡಸ್ ಅಂದ್ರ ಸಿಂಧು ನದಿಗೆ ಅಂತ ಕರೀತಾರ. ಸೊ ಇಲ್ಲೊಂದ್ ಪ್ಲೇಸ್ ಐತಿ ಕೈಲಾಸ ಪರ್ವತ ಅಂತ ಹೇಳಿ. ಸೊ ಹಿಂಗ ಇಂಡಸ್ ರಿವರ್ ಹಿಂಗ್ ಫ್ಲೋ ಆಗಿ ಹೋಗುತ್ತಾ. ಓಕೆ, ಬ್ರಹ್ಮಪುತ್ರ ಈ ಕಡೆಯಿಂದ ಫ್ಲೋ ಆಗಿ ಹೋಗುತ್ತಾ. ಓಕೆ, ಸೊ ಒಂದೇ ಪ್ಲೇಸ್ ವೆರಿ ನಿಯರ್ ಟು ಏನಪ್ಪಾ ಅಂತ ಹೇಳಿದ್ರೆ ಕೈಲಾಶ್ ಪರ್ವತ. ಓಕೆ, ಬ್ರಹ್ಮಪುತ್ರ ಮತ್ತೆ ಇಂಡಸ್ ರಿವರ್ಗಳು ಹುಟ್ಟತಾವ. ಸೊ ಆದ್ರಿಂದ ಯಾವ ನದಿಗಳು ಒಂದೇ ಸ್ಥಳದಲ್ಲಿ ಏನಪ್ಪಾ ನಿಯರ್ಲಿ ಒಂದೇ ಸ್ಥಳದಲ್ಲಿ ಹುಟ್ಟತಾವ ಅಂತ ಕೇಳಿದ್ರೆ ನಿಮ್ಗೆ ನೀವು ಉತ್ತರ ಏನ್ ಕೊಡ್ಬೇಕು, ಬ್ರಹ್ಮಪುತ್ರ ಮತ್ತೆ ಇಂಡಸ್ ಅಂತ ಹೇಳಿ ಕೊಡ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ರಿವರ್ ಇಂಡಸ್ ಒರಿಜಿನೇಟ್ಸ್ ಫ್ರಮ್ ಅಂತ ಕೇಳ್ತಾರ. ಓಕೆ, ನಾನ್ ಜಸ್ಟ್ ಹೇಳಿದೀನಿ ಏನಂತ ಹೇಳಿದೀನಿ, ಕೈಲಾಸ್ ರೇಂಜ್. ಜಸ್ಟ್ ಇವಾಗ ಡಿಸ್ಕಸ್ ಮಾಡಿದ್ರೆ ಹಿಂದಿನ ಕ್ವಶನ್ ಒಳಗ. ಸೊ ನೋಡ್ರಿ ಇದ್ರ ಆನ್ಸರ್ ಏನಾಗತ್ತ, ಕೈಲಾಸ್ ರೇಂಜ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಟ್ರಿಬ್ಯೂಟರಿ ಆಫ್ ಇಂಡಸ್ ರಿವರ್ ಅಂತ ಹೇಳ್ತಾರ. ಓಕೆ, ಫಸ್ಟ್ ನೀವು ಇಂಡಸ್ ರಿವರ್ ಟ್ರಿಬ್ಯೂಟರಿಗಳನ್ನ ತಿಳ್ಕೊಂಡ್ಬಿಡ್ರಿ. ಮೇನ್ ಇಂಪಾರ್ಟೆಂಟ್ ನಿಮ್ಗ 5 ಟ್ರಿಬ್ಯೂಟರಿಗಳನ್ನ ಹೇಳ್ಕೊಡ್ತೀನಿ, ನೋಡ್ಕೊರಿ. ಚೀನಾಬ್, ಜೀಲಂ, ರಾವಿ, ಬಿಯಾಸ್, ಸಟ್ಲೇಜ್. ಓಕೆ, ಇವು 5 ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಆಫ್ ಇಂಡಸ್. ಓಕೆ, ಸೊ ಏನಾಗತ್ತಪ್ಪ ಅಂತ ಹೇಳಿದ್ರ ಇಲ್ಲೊಂದು ಇನ್ಸಿಡೆಂಟ್ ಐತಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಏನಂದ್ರ 1960 ಗುರೇಜ್ ಕಣಿವೆ ಅಂತ ಬರ್ತೈತಿ. ಓಕೆ, ಗುರೇಜ್ ವ್ಯಾಲಿ. ಓಕೆ, ಗುರೇಜ್ ವ್ಯಾಲಿ. ಸೊ ಈ ವ್ಯಾಲಿ ಒಳಗ ಒಂದು ಇಶ್ಯೂ ಆಗತ್ತ ಇಂಡಿಯಾ ಅಂಡ್ ಪಾಕಿಸ್ತಾನ ಮಧ್ಯೆ. ಓಕೆ, ಸೊ ಹಿಂಗ ಇಂಡಿಯಾ ಅಂಡ್ ಪಾಕಿಸ್ತಾನ ಮಧ್ಯೆ ಇಶ್ಯೂ ಆದಾಗ ಯುನೈಟೆಡ್ ನೇಷನ್ ಇದಕ್ಕೆ ಇಂಟರ್ವೆನ್ ಮಾಡಿ ಏನ್ ಮಾಡತ್ತಪ್ಪ ಅಂತ ಹೇಳಿದ್ರ ಇಂಡಸ್, ಜೀಲಂ, ಚೀನಾಬ್ ನದಿಯನ್ನ ಪಾಕಿಸ್ತಾನದ ಕಂಟ್ರೋಲ್ ಒಳಗೆ ಕೊಡ್ತಾವ. ಓಕೆ, ಯಾವ್ಯಾವುದು ಇಂಡಸ್, ಜೀಲಂ, ಚೀನಾಬನ್ನ ಏನ್ ಮಾಡ್ತಾರ, ಅದನ್ನ ಪಾಕಿಸ್ತಾನ ಕಂಟ್ರೋಲ್ ಒಳಗೆ ಕೊಡ್ತಾರ. ಮತ್ತೆ ರಾವಿ, ಬಿಯಾಸ್, ಸಟ್ಲೇಜ್ ಅನ್ನ ಇಂಡಿಯಾ ಕಂಟ್ರೋಲ್ ಒಳಗೆ ಕೊಡ್ತಾರ. ಕಂಟ್ರೋಲ್ ಒಳಗೆ ಕೊಡೋದಂದ್ರೆ ಏನ, ಇಲ್ಲಿ ಇರುವಂತ ನೀರಿನ ಉಪಯೋಗವನ್ನ ನಾವ್ ಏನಪ್ಪಾ ಅಂತ ಹೇಳಿದ್ರೆ ಅವ್ರವ್ರ ರೆಸ್ಪೆಕ್ಟಿವ್ ನೇಷನ್ಸ್ ಗಾಗ ಕೊಡ್ತಾರ. ಫಾರ್ ಎಕ್ಸಾಂಪಲ್ ಈ 3 ನದಿಯೊಳಗೆ ಏನ್ ನೀರ್ ಇರ್ತಾವಲ್ಲ ಇದ್ರದ್ದು ಕಂಪ್ಲೀಟ್ ಯೂಸೇಜ್ ಪವರ್ ಯಾರ ಕಡೆ ಇರ್ತೈತಿ, ಪಾಕಿಸ್ತಾನ ಕಡೆ ಇರ್ತೈತಿ. ಜಾಸ್ತಿ ಪವರ್, ಕಂಪ್ಲೀಟ್ ಅಲ್ಲ ಜಾಸ್ತಿ ಪವರ್ ಅನ್ಕೋರಿ. ಓಕೆ, ಅನ್ಕೋರಿ 90% ನೀರಿನ ಯೂಸೇಜ್ ಪವರ್ ಯಾರ ಕಡೆ ಇರ್ತೈತಿ, ಪಾಕಿಸ್ತಾನ ಕಡೆ ಇರ್ತೈತಿ. ಮತ್ತೆ ರಾವಿ, ಬಿಯಾಸ್, ಸಟ್ಲೇಜ್ ಇದ್ದ ಜಾಸ್ತಿ ಯೂಸೇಜ್ ಪವರ್ ಯಾರ ಕಡೆ ಇರ್ತೈತಿ, ಇಂಡಿಯಾ ಕಡೆ ಇರ್ತೈತಿ. ಸೊ ಹಿಂಗ 1960 ಒಳಗ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರ ಈ ಇಂಡಸ್ ರಿವರ್ ನ ಟ್ರಿಬ್ಯೂಟರಿಗಳನ್ನ ಪಾಕಿಸ್ತಾನ ಮತ್ತೆ ಇಂಡಿಯಾದ ಮಧ್ಯೆ ಹಂಚ್ತಾರ. ಓಕೆ, ಸೊ ಈ ಕ್ವಶನ್ ಉತ್ತರ ಏನಾಗುತ್ತೆ ಇವಾಗ, ಬಿಯಾಸ್. ಎಸ್, ಬಿಯಾಸ್ ಇಸ್ ದ ಟ್ರಿಬ್ಯೂಟರಿ ಆಫ್ ಇದು ಏನಪ್ಪಾ ಇಂಡಸ್. ರಾವಿ ಇಸ್ ಆಲ್ಸೋ. ಓಕೆ, ಚೀನಾಬ್ ಇಸ್ ಆಲ್ಸೋ, ಬಟ್ ತಾವಿ ಅಲ್ಲ. ತಾವಿ ಇದು ನರ್ಮದಾ ನದಿಯ ಉಪನದಿ ಆಗತ್ತ. ಓಕೆ, ಏನಾಗತ್ತ, ನರ್ಮದಾ ನದಿಯ ಉಪನದಿ ಆಗತ್ತ. ಸೊ ಆದ ಕಾರಣ ಏನಪ್ಪಾ ಅಂತ ಹೇಳಿದ್ರ ತಾವಿ ಇಸ್ ದ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ರಿವರ್ಸ್ ಡಸಂಟ್ ಒರಿಜಿನೇಟ್ಸ್ ಇನ್ ಇಂಡಿಯಾ ಅಂತ ಹೇಳ್ತಾರ. ಓಕೆ, ಯಾವ ನದಿ ಭಾರತದಲ್ಲಿ ಹುಟ್ಟೋದಿಲ್ಲ ಅಂತ ಕೇಳ್ತಾರ. ಓಕೆ, ಒಂದ್ ನೋಡ್ರಿ, ಈ ಬಿಯಾಸ್, ರಾವಿ, ಚೀನಾಬ್ ಇವು 3 ಏನಪ್ಪಾ ಅಂತ ಹೇಳಿದ್ರೆ ಹಿಮಾಚಲ್ ಪ್ರದೇಶದಾಗ ಹುಟ್ಟತಾವ. ಓಕೆ, ಎಲ್ಲಿ ಹುಟ್ಟತಾವು, ಹಿಮಾಚಲ್ ಪ್ರದೇಶದಾಗ ಹುಟ್ಟತಾವು. ಸಟ್ಲೇಜ್ ಏನೈತಲ್ಲ, ಓಕೆ, ಇದು ಏನಪ್ಪಾ ಅಂತ ಹೇಳಿದ್ರ ಇದು ಕೈಲಾಸ ಪರ್ವತದ ನೀರ್ ಹುಟ್ಟುತ್ತ. ಇದು ಸಹ ಎಲ್ಲಿ ಹುಟ್ಟುತ್ತ, ಕೈಲಾಸ ಪರ್ವತದ ನೀರ್ ಹುಟ್ಟುತ್ತ. ಸೊ ಹೆನ್ಸ್ ಕೈಲಾಸ ಪರ್ವತ ಇಂಡಿಯಾ ಒಳಗಿಲ್ಲ. ಓಕೆ, ಸೊ ಸಟ್ಲೇಜ್ ಇಸ್ ದ ಒನ್ ವಿಚ್ ಡಸಂಟ್ ಒರಿಜಿನೇಟ್ಸ್ ಇನ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಿಯರ್ ಮಾನಸ್ ಸರೋವರ್ ಲೇಕ್ ಇನ್ ಟಿಬೆಟ್ ದೇರ್ ಇಸ್ ಅ ಸೋರ್ಸ್ ಆಫ್ ರಿವರ್ ಅಂತ ಹೇಳ್ತಾರೆ. ಓಕೆ, ಏನಾಗುತ್ತೆ ಗೊತ್ತಾ, ಈ ಮಾನಸ್ ಸರೋವರ ರಿವರ್ ಮತ್ತೆ ಕೈಲಾಸ ಪರ್ವತ ಇವೆರಡು ಏನ್ ಮಾಡ್ತಾವಪ್ಪ ಅಂದ್ರೆ ಅಲ್ಲೇ ಅತಿ ಸಮೀಪದವು. ಓಕೆ, ಸೊ ಈ ಕೈಲಾಸ ಪರ್ವತ ಮತ್ತೆ ಮಾನಸ್ ಸರೋವರ ಹತ್ರ ಏನಾಗತ್ತಪ್ಪ ಅಂತ ಹೇಳಿದ್ರೆ ಈ ದಿಕ್ಕೊಳಗ ಇಂಡಸ್ ರಿವರ್ ಹುಟ್ಟುತ್ತ. ಈ ದಿಕ್ಕೊಳಗ ಏನಪ್ಪಾ ಅಂತ ಹೇಳಿದ್ರೆ ಬ್ರಹ್ಮಪುತ್ರ ನದಿ ಹುಟ್ಟುತ್ತ. ಓಕೆ, ನೆಕ್ಸ್ಟ್ ಇಲ್ಲೇ ಈ ದಿಕ್ಕೊಳಗೆ ಏನಾಗತ್ತಪ್ಪ ಅಂದ್ರೆ ಸಟ್ಲೇಜ್ ನದಿ ಹುಟ್ಟುತ್ತೆ. ಓಕೆ, ಸೊ ಹೀಗೆ ಈ 3 ನೀರಿನ ಸೋರ್ಸ್ಗಳು ಇದೇ ಮಾನಸ್ ಸರೋವರ ಮತ್ತು ಕೈಲಾಸ ಪರ್ವತದ ಸುತ್ತಮುತ್ತಲ ಇರ್ತಾವು. ಸೊ ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಆಲ್ ಆಫ್ ದ ಅಬೌವ್ ಆಗುತ್ತೆ. ಓಕೆನಾ, ಫೈನ್. ನೆಕ್ಸ್ಟ್ ನೋಡ್ರಿ, on which one of the following rivers of India is the world's highest bridge being constructed ಅಂತ ಹೇಳ್ತಾರ. ಓಕೆ, ಸೊ ಯಾವ ನದಿಯ ದಂಡೆಯ ಮೇಲೆ ಜಗತ್ತಿನ ಅತಿ ಎತ್ತರವಾದ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡ್ತಿದಾರ ಅಂತ ಕೇಳ್ತಾರ. ಸೊ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತ,
ಚೀನಾಬ್ ಆಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ರಿವರ್ ಈಸ್ ದ ಲಾಂಗೆಸ್ಟ್ ರಿವರ್ ಆಫ್ ಪೆನಿನ್ಸುಲಾರ್ ಅಂತ ಕೇಳ್ತಾರ. ಅಂದ್ರ ಪೆನಿನ್ಸುಲಾರ್ ಅಂದ್ರೆ ಈ ಆಕೃತಿಯ ಏನಿದ್ ಭಾರತ ಐತಲ್ಲ, ಸೊ ಇದನ್ನೆಲ್ಲ ನಾವ್ ಏನ್ ಕರಿತೀವಿ, ಪೆನಿನ್ಸುಲಾರ್ ಅಂತ ಕರಿತೀವಿ. ಓಕೆ, ಯಾಕಂದ್ರ ಈ ಮೂರು ದಿಕ್ಕುಗಳಲ್ಲಿ ನೀರ್ ಐತಿ, ಮತ್ತ ಒಂದು ಭಾಗ ಏನಪ್ಪಾ ಅಂತ ಹೇಳಿದ್ರ ಭೂಮಿ ಐತಿ. ಸೊ ಆದ ಕಾರಣ ನಾವು ಇದನ್ನ ಕರಿತೀವಿ, ಪೆನಿನ್ಸುಲಾರ್ ಅಂತ ಕರಿತೀವಿ. ಕನ್ನಡದೊಳಗೆ ಏನಂತ ಕರಿತೀವಿ, ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಏನ್ ಕರಿತೀವಿ, ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಕರೆಕ್ಟಾ? ಫೈನ್. ಪರ್ಯಾಯ ಪ್ರಸ್ಥಭೂಮಿ ಅಂದ್ರೆ ಮೂರು ದಿಕ್ಕಿನಲ್ಲಿ ನೀರು ಮತ್ತು ಒಂದು ದಿಕ್ಕಿನಲ್ಲಿ ಭೂಮಿ ಇದ್ದರೆ ಅದನ್ನ ಪರ್ಯಾಯ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಸೊ ಹೀಗೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳ್ತಾರೆ. ಸೊ ಅತಿ ಉದ್ದವಾದ ನದಿ ಯಾವುದು? ಗೋದಾವರಿ. ಓಕೆ ಫೈನ್. ಸೆಕೆಂಡ್ ಹೈಯೆಸ್ಟ್ ಯಾವುದು? ಹಾಗಾದ್ರೆ ಸೆಕೆಂಡ್ ಹೈಯೆಸ್ಟ್ ಯಾವುದು? ನರ್ಮದಾ. ಫೈನ್. ಇದು ನೆನಪಿರ್ಲಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ ಫೈನ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಬಹಳಷ್ಟು ಡಿಫೆನ್ಸ್ ಎಕ್ಸಾಮ್ ಅಷ್ಟೇ ಅಲ್ಲದೆ ನಾವೇನ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಬರಿತೀವಲ್ಲ, ಸೊ ಆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಒಳಗೂ ಈ ಕ್ವಶನ್ ಕೇಳಿದಾನ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ರಿವರ್ ಇಸ್ ಕಾಲ್ಡ್ ಆಸ್ ದಕ್ಷಿಣ ಗಂಗಾ ಅಂತ ಹೇಳ್ತಾರೆ. ಸೊ ನಾವು ಯಾವ ನದಿಯನ್ನ ದಕ್ಷಿಣ ಗಂಗೆ ಅಂತ ಕರಿತೀವಿ ಅಂತ ಹೇಳ್ತಾರೆ. ಓಕೆ, ದಕ್ಷಿಣ ಗಂಗೆ ಯಾವುದು? ಗೋದಾವರಿ ಇಸ್ ದ ದಕ್ಷಿಣ ಗಂಗಾ. ಓಕೆ ಫೈನ್. ನೆಕ್ಸ್ಟ್ ನೋಡ್ರಿ, ವಿಚ್ ರಿವರ್ ಫ್ಲೋಸ್ ಬಿಟ್ವೀನ್ ವಿಂಧ್ಯ ರೇಂಜ್ ಅಂಡ್ ಸತ್ಪುರ ರೇಂಜ್ ಅಂತ ಹೇಳ್ತಾರೆ. ಓಕೆ, ಯಾವ ನದಿಯು ವಿಂಧ್ಯ ರೇಂಜ್ ಮತ್ತು ಸತ್ಪುರ ರೇಂಜ್ ಗಳ ಮಧ್ಯೆ ಹರಿಯುತ್ತ ಅಂತ ಕೇಳ್ತಾರೆ. ಓಕೆ, ಹಿಂಗೊಂದು ನಮ್ ಭಾರತ ಐತಿ, ಕರೆಕ್ಟಾ? ಸೊ ಇಲ್ಲೇ ವಿಂಧ್ಯ ರೇಂಜಸ್ ಬರ್ತಾವ, ಮತ್ತ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಸತ್ಪುರ ರೇಂಜಸ್ ಬರ್ತಾವ. ಸೊ ಈ ಎರಡು ವಿಂಧ್ಯ ಮತ್ತು ಸತ್ಪುರ ರೇಂಜ್ ಗಳ ಮಧ್ಯೆ ಏನಪ್ಪಾ ಅಂತ ಹೇಳಿದ್ರ ನರ್ಮದಾ ನದಿ ಹರಿಯುತ್ತ. ಓಕೆ, ನೆನಪಿಟ್ಕೋರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ವಿಂಧ್ಯ ರೇಂಜ್ ಮತ್ತು ಸತ್ಪುರ ರೇಂಜ್ ಮಧ್ಯೆ ಯಾವ್ದು ಹರಿತೈತಿ? ನರ್ಮದಾ ನದಿ ಹರಿಯುತ್ತ. ಓಕೆ ಫೈನ್. ನೆಕ್ಸ್ಟ್ ನೋಡ್ರಿ, ನರ್ಮದಾ ಒರಿಜಿನೇಟ್ಸ್ ಇನ್ ವಿಚ್ ಸ್ಟೇಟ್ ಅಂತ ಕೇಳ್ತಾರೆ. ಓಕೆ, ನರ್ಮದಾ ಒರಿಜಿನೇಟ್ಸ್ ಇನ್ ಮಧ್ಯಪ್ರದೇಶ್. ಓಕೆ ಫೈನ್. ಅಮರಕಂಟಕ ಎಂಬ ಪ್ಲೇಸ್ ಅಲ್ಲಿ, ಓಕೆ, ಮಧ್ಯಪ್ರದೇಶದ ಅಮರಕಂಟಕ, ಓಕೆ, ಅಮರಕಂಟಕ ಎಂಬ ಪ್ಲೇಸ್ ಒಳಗ ನರ್ಮದಾ ನದಿ ಒರಿಜಿನೇಟ್ ಆಗುತ್ತೆ. ಸೇಮ್ ಕ್ವಶನ್ ನಿಮ್ಮ ಜಿಡಿ ಒಳಗ್ ಕೇಳಿದ್ದ. ಓಕೆ, ಏನು ನೀವು ಆರ್ಮಿ ಜಿಡಿ ಬರೀತಿರ್ಲ, ಸೊ ಅಲ್ಲಿ ನರ್ಮದಾ ನದಿ ಒರಿಜಿನೇಟ್ಸ್ ಅಂತ ಕೇಳಿದ್ದ, ಅಲ್ಲಿ ಆಪ್ಷನ್ ಅಮರಕಂಟಕ್ ಅಂತ ಕೊಟ್ಟಿದ್ದ. ಫೈನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಟ್ರಿಬ್ಯೂಟರಿ ಆಫ್ ನರ್ಮದಾ ರಿವರ್ ಅಂತ ಹೇಳ್ತಾರೆ. ಸೊ ಕೆಳಗಿನವುಗಳಲ್ಲಿ ಯಾವುದು ನರ್ಮದಾ ನದಿಯ ಉಪನದಿ ಅಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಈಗ ಉಪನದಿಗಳನ್ನು ತಿಳ್ಕೊಳ್ಳೋಣ ನಾವು, ಯಾವ್ಯಾವ ನರ್ಮದಾ ನದಿ ಉಪನದಿ ಅಂತ ಹೇಳಿ. ಓಕೆ, ಇಲ್ಲಿ ನೋಡ್ರಿ, ಮಾಹಿ ಇದು ಹೌದು, ನರ್ಮದಾ ನದಿಯ ಉಪನದಿ. ಬರ್ನಾ ಹೌದು, ತಾವಿ ಹೌದು, ನರ್ಮದಾ ನದಿಯ ಉಪನದಿಗಳು ಇವೆಲ್ಲ. ಮತ್ತೆ ಇದನ್ ಬಿಟ್ಟು ಮತ್ ಬರ್ತಾವ, ಹಾತ್ನಿ ಅಂತ ಬರುತ್ತ. ಓಕೆ, ಹಾತ್ನಿ ಅಂತ ಬರುತ್ತ, ಸುಕ್ತ ಅಂತ ಬರ್ತೈತಿ. ಓಕೆ, ಏನ್ ಬರ್ತಾವು? ಸುಕ್ತ ಅಂತ ಬರ್ತೈತಿ. ಸೊ ಹೀಗ ನರ್ಮದಾ ನದಿಗಳ ಉಪನದಿಗಳು ಯಾವಪ್ಪ ಅಂತ ಹೇಳಿದ್ರ ತಾವಿ, ಬರ್ನಾ, ಮಾಹಿ, ಹಾತ್ನಿ ಮತ್ತ ಸುಕ್ತ. ಮತ್ತ ಇದ್ರೊಳಗ ನೀವೇನಾದ್ರೂ ಗಂಗಾ ನದಿಯ ಉಪನದಿಗಳನ್ನ ಕರೆಕ್ಟ್ ಆಗಿ ನೋಡಿದ್ರ ಅಲ್ಲಿ ಏನಿರ್ತೈತಿ? ಸೋನ್ ಇದ್ದೇ ಇರ್ತೈತಿ. ಸೊ ಹೆನ್ಸ್ ಆನ್ಸರ್ ಇಸ್ ಸೋನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಯಾಕಂದ್ರೆ ಈ ಕ್ವಶನ್ ರೆಗ್ಯುಲರ್ ಆಗಿ ಕೇಳ್ತಾನ. ಓಕೆ, ಈ ಕ್ವಶನ್ ಐತರ ರೆಗ್ಯುಲರ್ ಆಗಿ ಕೇಳ್ತಾನ, ಜಸ್ಟ್ ಆಪ್ಷನ್ ಚೇಂಜ್ ಮಾಡ್ತಾನ ಅಷ್ಟೇ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ವೆಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಹೇಳ್ತಾನ. ಓಕೆ, ಸೊ ನೋಡ್ರಿ, ಇಲ್ಲಿ ನಿಮ್ಗೆ ವೆಸ್ಟ್ ಫ್ಲೋಯಿಂಗ್ ಬದ್ಲಿ ಈಸ್ಟ್ ಫ್ಲೋಯಿಂಗ್ ಅಂತಾನೂ ಕೊಡ್ಬೋದು. ಓಕೆ, ವೆಸ್ಟ್ ಫ್ಲೋಯಿಂಗ್ ಬದ್ಲಿ ಈಸ್ಟ್ ಫ್ಲೋಯಿಂಗ್ ಅಂತಾನೂ ಕೊಡ್ಬೋದು. ಸೊ ನೀವು ವೆಸ್ಟ್ ಫ್ಲೋಯಿಂಗ್ ಮತ್ತು ಈಸ್ಟ್ ಫ್ಲೋಯಿಂಗ್ ರಿವರ್ ನ ಲಿಸ್ಟ್ ನ ಸರಿಯಾಗಿ ನೀವು ನೆನ್ಪಿಟ್ಕೊಂಡ್ರ ನೀವು ಈ ಕ್ವಶನ್ ಯಾವ ಟೈಪ್ ಆಪ್ಷನ್ ಕೊಟ್ರು ನೀವು ಇದಕ್ಕ ಆನ್ಸರ್ ಮಾಡ್ಬೋದು. ಓಕೆ, ನಮ್ದೇನ್ ಹಿಂಗ್ ತ್ರಿಕೋನಾಕೃತಿ ಭಾರತ ಐತಲ್ಲ, ಸೊ ಈ ದಿಕ್ಕಿಗೆ ಹರಿದ್ರೆ ವೆಸ್ಟ್ ಫ್ಲೋಯಿಂಗ್, ಈ ದಿಕ್ಕಿಗೆ ಹರಿದ್ರೆ ಈಸ್ಟ್ ಫ್ಲೋಯಿಂಗ್. ಇನ್ನೊಂದು ಮಾತೊಳಗೆ ಹೇಳ್ಬೇಕಂದ್ರ ಯಾವ ನದಿಗಳು ಓಕೆ ಅರಬ್ಬಿ ಸಮುದ್ರವನ್ನ, ಓಕೆ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರ ಅಂದ್ರೆ ಅರೇಬಿಯನ್ ಸಿ ಅನ್ನ ಸೇರ್ತಾವಲ್ಲ ಅವು ವೆಸ್ಟ್ ಫ್ಲೋಯಿಂಗ್. ಯಾವ ನದಿಗಳು ಬಂಗಾಳ ಕೊಲ್ಲಿ ಅಂದ್ರೆ ಬೇ ಆಫ್ ಬೆಂಗಾಲ್, ಓಕೆ ಇದನ್ನ ಸೇರ್ತಾವಲ್ಲ ಇದು ನಾವೇನ್ ಕರಿತೀವಿ? ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಕರಿತೀವಿ. ಓಕೆ, ಸೊ ನಿಮ್ಗ ಮೀನಿಂಗ್ ಗೊತ್ತಾಗೈತೆ ಅನ್ಕೋತೀನಿ. ಸೊ ಯಾವ್ಯಾವ ನೋಡ್ಕೊರಿ ಅವೆಲ್ಲ ನೋಡ್ರಿ, ನರ್ಮದಾ ವೆಸ್ಟ್ ಫ್ಲೋಯಿಂಗ್ ಇದು ಅರೇಬಿಯನ್ ಸಿ ನ ಸೇರ್ತೈತಿ. ತಾಪಿ, ಎಸ್ ಇಟ್ ಇಸ್ ಆಲ್ಸೋ ವೆಸ್ಟ್ ಫ್ಲೋಯಿಂಗ್, ಅರೇಬಿಯನ್ ಸಿ ನ ಸೇರ್ತೈತಿ. ಶರಾವತಿ ಕರ್ನಾಟಕದೊಳಗೆ ಬರ್ತೈತಿ, ಇದು ಅರೇಬಿಯನ್ ಸಿ ಸೇರ್ತೈತಿ. ಕಾಳಿ, ನೇತ್ರಾವತಿ, ಅಗುನಾಶಿನಿ, ಮಹಾದಾಯಿ ಮತ್ತ ಗಂಗವಳ್ಳಿ. ಸೊ ಈ ಎಲ್ಲಾ ನದಿಗಳು ಏನಪ್ಪಾ ಅಂತ ಹೇಳಿದ್ರ ಅರಬ್ಬಿ ಸಮುದ್ರವನ್ನ ಸೇರಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಕರ್ಸ್ಕೊಂಡವು. ಓಕೆ, ನೆಕ್ಸ್ಟ್ ನೋಡ್ರಿ, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂದ್ರ ಬೇ ಆಫ್ ಬೆಂಗಾಲ್ ನ ಸೇರುವಂತ ನದಿಗಳು ಯಾವ್ಯಾವು ಅಂತ ಕೇಳ್ತಾರ. ಒಂದ್ ಯಾವ್ದು? ಮಹಾನದಿ, ಗೋದಾವರಿ, ಕೃಷ್ಣೆ, ಕಾವೇರಿ, ಪೆನ್ನಾರ, ಸುವರ್ಣರೇಖಾ, ವೆಗೈ ಮತ್ತ ಇದೇನ್ಪಾ ಪೆನ್ನಿಯಾರ್. ಓಕೆ, ಸೊ ಈ ಎಲ್ಲಾ ನದಿಗಳು ಏನಪ್ಪಾ ಅಂತ ಹೇಳಿದ್ರ ಪೂರ್ವಕ್ಕೆ ಹರಿದು ಬೇ ಆಫ್ ಬೆಂಗಾಲ್ ನ ಸೇರಿ ಈಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಅನಿಸ್ಕೊಂಡಿದ್ದಾವ. ಓಕೆ ಫೈನ್. ಸೊ ಇಲ್ಲಿ ಬರೋಣ ಈಗ
ಸೊ ನಮ್ಗ ಇಲ್ಲಿ ಕಾವೇರಿ ಯಾವ ಲಿಸ್ಟ್ ಒಳಗೈತಿ? ಸೊ ಕಾವೇರಿ ಇದು ಈಸ್ಟ್ ಫ್ಲೋಯಿಂಗ್ ರಿವರ್. ಓಕೆ, ಇದು ಈಸ್ಟ್ ಫ್ಲೋಯಿಂಗ್ ರಿವರ್. ಗೋದಾವರಿ ಇಸ್ ಆಲ್ಸೋ ಈಸ್ಟ್ ಫ್ಲೋಯಿಂಗ್ ರಿವರ್. ಶರಾವತಿ ನೋಡ್ರಿ ಲಿಸ್ಟ್ ಒಳಗೆ ಎಲ್ಲೈತಿ? ಇಲ್ಲೈತಿ. ಓಕೆ, ಇಟ್ ಇಸ್ ವೆಸ್ಟ್ ಫ್ಲೋಯಿಂಗ್ ರಿವರ್. ಹೇಮಾವತಿ ಇಸ್ ಆಲ್ಸೋ ಈಸ್ಟ್ ಫ್ಲೋಯಿಂಗ್ ರಿವರ್. ಫೈನ್. ಸೊ ಈಗ ಆಪ್ಷನ್ ಏನಾಯ್ತು? ವೆಸ್ಟ್ ಫ್ಲೋಯಿಂಗ್ ರಿವರ್ ಆಪ್ಷನ್ ಯಾವ್ದಾಯ್ತು? ಆನ್ಸರ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ನೋಡ್ರಿ, ಶ್ರೀನಗರ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ಅಂದ್ರ ಶ್ರೀನಗರ್ ಯಾವ ನದಿಯ ದಂಡೆಯ ಮೇಲೆ ಐತಿ ಅಂತ ಕೇಳ್ತಾರ. ಓಕೆ, ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರ ಜೀಲಂ. ಓಕೆ, ಶ್ರೀನಗರ್ ಏನಪ್ಪಾ ಅಂತ ಹೇಳಿದ್ರ ಜೀಲಂ ನದಿ ದಂಡೆ ಮೇಲೆ ಐತಿ. ಸಿ ಇದೇ ಕ್ವಶನ್ ಏನ್ ಮಾಡ್ಬೋದು, ಇಲ್ಲಿ ಜಸ್ಟ್ ಪ್ಲೇಸ್ ನ ಏನ್ ಮಾಡಿ ಬೇರೆ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗ ಏನಂತ ಕೇಳ್ಬೋದು, ಇವಾಗ ಏನಪ್ಪಾ ಅಹಮದಾಬಾದ್ ಅಂತ ಕೇಳ್ಬೋದು, ಅಥವಾ ಭೋಪಾಲ್ ಅಂತ ಕೇಳ್ಬೋದು, ಅಥವಾ ಏನಪ್ಪಾ ಅಲಹಾಬಾದ್ ಅಂತ ಕೇಳ್ಬೋದು. ಹಿಂಗ ಪ್ಲೇಸ್ ಚೇಂಜ್ ಮಾಡಿ ಏನಪ್ಪಾ ಅಂತ ರಿವರ್ ನೇಮ್ ನ ಚೇಂಜ್ ಮಾಡ್ತಾರ. ಸೊ ಈ ತರ ಕ್ವಶನ್ ಗಳಿಗೆ ನಾವು ರೆಡಿ ಆಗ್ಬೇಕಂದ್ರ ಜಸ್ಟ್ ಈ ಚಾರ್ಟ್ ನೋಡ್ರಿ. ಏನಪ್ಪಾ ಅಂತ ಹೇಳಿದ್ರೆ ಜಮ್ಶೆಡ್ಪುರ್ ಯಾವ ನದಿ ದಂಡಿ ಮೇಲೆ ಐತಿ? ಸುವರ್ಣ ರೇಖೆ ದಂಡಿ ಮೇಲೆ ಐತಿ. ದೆಹಲಿ ಯಮುನಾ ನದಿ ದಂಡಿ ಮೇಲೆ ಐತಿ. ಕಾನ್ಪುರ್ ಗಂಗಾ ನದಿ ದಂಡಿ ಮೇಲೆ ಐತಿ. ಓಕೆ, ಸೂರತ್ ತಪ್ತಿ ನದಿ ದಂಡೆ ಮೇಲೆ ಐತಿ. ಸೊ ಈ ತರ ಏನಪ್ಪಾ ಅಂತ ಹೇಳಿದ್ರೆ ನಾನು ನಿಮ್ಗೆ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ಇಲ್ಲೇ. ಸೊ ಯಾವ್ಯಾವ ಇಂಪಾರ್ಟೆಂಟ್ ಟೌನ್ಸ್ ಯಾವ್ಯಾವ ನದಿ ದಂಡಿ ಮೇಲೆ ಅದಾವಂತ ಈ ಲಿಸ್ಟ್ ಐತಿ. ಜಸ್ಟ್ ಈ ಲಿಸ್ಟ್ ನ ಬ್ಯಾಟ್ ಹಾಕೋರಿ ಮತ್ತೆ ಸ್ಕ್ರೀನ್ ಶಾಟ್ ತೆಗೆದುಕೊಂಡ್ಬಿಡ್ರಿ. ಓಕೆ, ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ರಿವರ್ ಓಂಟ್ ಡ್ರೈನ್ ಇನ್ ಎನಿ ಸಿ ಅಂತ ಹೇಳ್ತಾರ. ಸಿ ನಾನು ಇವಾಗ ಜಸ್ಟ್ ಹೇಳಾಗ್ತಿದ್ದೆ ನಿಮ್ಗೆ. ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಂದು ಹುಟ್ಟಿದ ನದಿ ಏನಿಲ್ಲ ಅಂದ್ರೂ ಅರೇಬಿಯನ್ ಸಿಯರ್ ಸೇರ್ಬೇಕು, ಬೇ ಆಫ್ ಬೆಂಗಾಲ್ ಸೇರ್ಬೇಕು, ಇಲ್ಲ ಅಂದ್ರೆ ಹಿಂದೂ ಮಹಾಸಾಗರನ್ನ ಸೇರ್ಬೇಕು. ಬಟ್ ಒಂದ್ ನದಿ ಐತಿ, ಯಾವ್ದಪ್ಪಾ ಅಂತ ಹೇಳಿದ್ರೆ ಲೂನಿ ಅಂತ ಹೇಳಿ ರಾಜಸ್ಥಾನ ಒಳಗೆ ಹುಟ್ಟುತ್ತೆ. ಓಕೆ, ಲೂನಿ ಅಂತ ಹೇಳಿ ಒಂದು ನದಿ ಐತಿ. ಅದು ಏನಪ್ಪಾ ಅಂತ ಹೇಳಿದ್ರೆ ರಾಜಸ್ಥಾನದೊಳಗೆ ಹುಟ್ಟಿ ಗುಜರಾತಿನ ಇದು ಏನಪ್ಪಾ ರನ್ ಆಫ್ ಕಚ್ ಒಳಗೆ ಏನಪ್ಪಾ ಅಂತ ಹೇಳಿದ್ರೆ ಅದು ಡ್ರೈನ್ ಆಗುತ್ತ. ಓಕೆ, ಸೊ ಹೆನ್ಸ್ ಇದು ಸಮುದ್ರನ ಸೇರಲ್ಲ. ಸೊ ಆನ್ಸರ್ ಇದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಬಿ ಆಪ್ಷನ್, ಲೂನಿ ರಿವರ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ಕೇಳಿದಾನ. ಓಕೆ, ಇದು ಏನಪ್ಪಾ ಸೆಂಟ್ರಲ್ ಗವರ್ಮೆಂಟ್ SSC ಎಕ್ಸಾಮ್ ಒಳಗ ಕೇಳಿದಾನ. ಓಕೆ, ಫೈನ್. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ರಿವರ್ ಈಸ್ ಕಾಲ್ಡ್ ಆಸ್ ಸಾರೋ ಆಫ್ ಬಿಹಾರ್ ಅಂತ ಹೇಳ್ತಾರ. ಅಂದ್ರ ಬಿಹಾರಿನ ಕಣ್ಣೀರಿನ ನದಿ ಯಾವುದು ಅಂತ ಕೇಳ್ತಾರ. ಕಣ್ಣೀರಿನ ನದಿ ಯಾಕಪ್ಪಾ ಅಂತ ಹೇಳಿದ್ರ ಈ ನದಿಗಳು ಮಳೆಗಾಲದಲ್ಲಿ ಏನಪ್ಪಾ ಅಂತ ಹೇಳಿದ್ರ ಓವರ್ಫ್ಲೋ ಆಗಿ ಅನೇಕ ಪ್ರಾಣಹಾನಿ ಆಸ್ತಿ ಹಾನಿಯನ್ನ ಮಾಡ್ತಾವ. ಆದ ಕಾರಣದಿಂದ ಏನಪ್ಪಾ ಅಂತ ಹೇಳಿದ್ರ ಇವನ್ನ ಕಣ್ಣೀರಿನ ನದಿಗಳು ಅಂತ ಕರೀತಾರ. ಈ ತರ ಬಿಹಾರ ಒಳಗ ಮಳೆಗಾಲದಲ್ಲಿ ಅತಿಯಾಗಿ ಓವರ್ಫ್ಲೋ ಆಗಿ ಪ್ರಾಣಹಾನಿ ಮತ್ತು ಆಸ್ತಿ ಹಾನಿಯನ್ನ ಮಾಡುವಂತ ನದಿ ಯಾವುದು ಅಂತ ಕೇಳ್ತಾರ. ಸೊ ಆ ನದಿ ಯಾವುದು? ಕೋಸಿ ನದಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅದೇ ತರ ಇಲ್ಲಿ ದಾಮೋದರ್ ಅಂತ ಐತಿ. ಓಕೆ, ಸೊ ಈ ದಾಮೋದರ್ ನದಿ ಏನ್ ಮಾಡತ್ತಪ್ಪ ಅಂತ ಹೇಳಿದ್ರ ಮಳೆಗಾಲದಾಗ ವೆಸ್ಟ್ ಬೆಂಗಾಲ್ ಒಳಗ ಓಕೆ ಪ್ರಾಣಹಾನಿ ಮತ್ತು ಆಸ್ತಿ ಹಾನಿಯನ್ನ ಮಾಡುತ್ತೆ. ಸೊ ಆದ್ದರಿಂದ ಇದನ್ನ ಸಾರೋ ಆಫ್ ವೆಸ್ಟ್ ಬೆಂಗಾಲ್ ಅಂತ ಕರೀತಾರೆ ದಾಮೋದರ್ ನದಿನ. ಓಕೆ, ಫೈನ್. ಓಕೆ, ಸೊ ನೌ ವಿ ಆರ್ ಡನ್ ವಿತ್ ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ ರಿವರ್. ಸರಿನಾ? ಓಕೆ, ಫೈನ್. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಏನ್ ಮಾಡ್ತೀನಪ್ಪ ಅಂತ ಹೇಳಿದ್ರ ನಿಮಗ ಡ್ಯಾಮ್ಸ್, ಓಕೆ ಡ್ಯಾಮ್ಸ್ ಸಂಬಂಧಪಟ್ಟಂಗಿರ್ಬೋದು, ಸಾಯಿಲ್ಸ್ ಸಂಬಂಧಪಟ್ಟಂಗಿರ್ಬೋದು, ಮತ್ತಷ್ಟೆಲ್ಲ ಟ್ರಾನ್ಸ್ಪೋರ್ಟ್, ಓಕೆ ಸೊ ಇವುಗಳಿಗೆ ಸಂಬಂಧಪಟ್ಟಂಗಿರ್ಬೋದು ಏನಪ್ಪಾ ಅಂತ ಹೇಳಿದ್ರೆ ನಿಮಗ ವಿಡಿಯೋಸ್ ಗಳನ್ನ ತಂಬರ್ತೀನಿ. ಅಷ್ಟೇ ಅಲ್ಲದೆ ಇದೇ ವಿಡಿಯೋಸ್ ಒಳಗೆ ಏನ್ ಮಾಡ್ತೀನಪ್ಪ ಅಂತ ಹೇಳಿದ್ರ ನಿಮಗ ನ್ಯಾಷನಲ್ ಪಾರ್ಕ್ಸ್, ಓಕೆ ಸೊ ಇವುಗಳನ್ನು ಸಹ ನಾನು ಏನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ ನಿಮ್ಮೊಂದಿಗೆ ಡಿಸ್ಕಸ್ ಮಾಡಕ ಟ್ರೈ ಮಾಡ್ತೀನಿ. ಓಕೆ, ಸೊ ಇವೆಲ್ಲ ಇದು ಏನಪ್ಪಾ ಅಂತ ಹೇಳಿದ್ರೆ ನಾನು ಚಾಪ್ಟರ್ ಗೆ ಸಂಬಂಧಪಟ್ಟಂತ MCQs ಗಳನ್ನ ನಿಮ್ಮೊಂದಿಗೆ ನೆಕ್ಸ್ಟ್ ವಿಡಿಯೋಸ್ ಒಳಗೆ ಡಿಸ್ಕಸ್ ಮಾಡ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್. ಆನ್ಲೈನ್ ಮಾಕ್ ಟೆಸ್ಟ್, ಡೈಲಿ ಕರೆಂಟ್ ಅಫೇರ್ಸ್ ಹಾಗೂ ಡಿಫೆನ್ಸ್ ನೋಟಿಫಿಕೇಷನ್ಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ www.braveheartsdefenseacademy.com ವೆಬ್ಸೈಟ್ಗೆ ಲಾಗ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಫೀಸರ್ ಲೆವೆಲ್, ನಾನ್ ಆಫೀಸರ್ ಲೆವೆಲ್ ಹಾಗೂ SSB ಕೋಚಿಂಗಾಗಿ ಹಿಂದೆ ಸಂಪರ್ಕಿಸಿ ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿ, ಬೈಲೊಂಗಲ್, KRCS ಕಾಲೇಜ್ ಕ್ಯಾಂಪಸ್, ಬೆಳಗಾವಿ ರೋಡ್, ಬೈಲೊಂಗಲ್.